ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇರಾನ್ ವಿರುದ್ಧ ಸಿಡಿದದ್ದಂತಹ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾರ್ಮುಜ್ ಜಲಸಂಧಿಗೆ ಅಮೆರಿಕದ ಕಡೆಯಿಂದಲೂ ಕೂಡ ದಿಗ್ಬಂಧನ ಹಾಕಿಸಿದ್ದಾರೆ. ನಿನ್ನೆ ರಾತ್ರಿ 7:30ರಿಂದಲೇ ಹಾರ್ಮುಜ್ ಜಲಸಂಧಿಗೆ ಟ್ರಂಪ್ ಕೂಡ ಬೇಲಿ ಹಾಕಿರೋದು. ಹಾರ್ಮುಜ್ನಿಂದ ಹೀಗಾಗಿ ಯಾವುದೇ ಹಡಗು ಹೋಗದಂತೆ ತಡೆ ಹಿಡಿಯಲಾಗಿದೆ. ಇರಾನ್ ನೇವಿಯಲ್ಲಿದ್ದಂತಹ ಅಳಿದುಳಿದ ಹಡಗುಗಳು ಬಂದ್ರೆ ಧ್ವಂಸ ಆಗತ್ತೆ ಅಂತ ಎಚ್ಚರಿಸಿದ್ದಾರೆ. ಮುಲಾಜಿಲ್ಲದೆ ಬೋಟ್ ಹಡಗುಗಳನ್ನ ಉಡಾಯಿಸ್ತೇವೆ ಅಂತ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಟ್ರಂಪ್. ಇನ್ನು ಅಮೆರಿಕಾದಿಂದಲೂ ಹಾರ್ಮುಜ್ ಜಲಸಂಧಿಗೆ ಬೇಲಿ ಹಾಕಿರೋದ್ರಿಂದ ಅಮೆರಿಕ ದಿಗ್ಬಂಧನದ ಬಳಿಕ 2 ಹಡಗುಗಳು ವಾಪಸ್ಸಾಗಿದೆ. ಹಾರ್ಮುಜ್ ಬಳಿ ಹಡಗುಗಳು ಮಾರ್ಗವನ್ನ ಬದಲಾಯಿಸ್ತಾ ಇವೆ. ರಿಚ್ ಸ್ಟಾರಿ ಆಸ್ಟ್ರಿಯಾ ಹಡಗುಗಳು ದಿಢೀರಂತ ಯೂಟರ್ನ್ ಹೊಡೆದಿವೆ. ಯುಎಇ ಕರಾವಳಿಯ ಶಾರ್ಜಾದಲ್ಲೇ ಲಂಗರಿಗೆ ತೆರಳುತ್ತಾ ಇತ್ತು. ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ ಶುಲ್ಕ ಕೊಟ್ಟು ಇಲ್ಲಿಂದ ಹೋಗಿ ಎನ್ನುವಂತಹ ಕಂಡೀಷನ್ ಹಾಕ್ತಾ ಇತ್ತು. ಕೆರಳಿದಂತಹ ಅಮೆರಿಕ, ನಾನು ಹಾರ್ಮುಜ್ಗೆ ಬೇಲಿ ಹಾಕ್ತೀನಿ, ನಿಮ್ಮ ಹಡಗುಗಳು ಯಾವುದನ್ನು ಬಿಡೋದಿಲ್ಲ, ಯಾವ ಹಡಗು ಯಾವ ದೋಣಿ ಬಂದರೂ ಕೂಡ ಧ್ವಂಸಗೊಳಿಸೋದಾಗಿ ತಿಳಿಸಿದ್ದಾರೆ. ಅದರ ಬೆನ್ನಲ್ಲೇ ಈಗ ಬಂದಂತಹ ಹಡಗುಗಳು ಮಾರ್ಗ ಬದಲಿಸ್ತಾ ಇವೆ. ಅಮೆರಿಕ ಆಯ್ಕೆ ಮಾಡಿಕೊಂಡಂತಹ ಯುದ್ಧ ಗೆಲ್ಲುತ್ತಾ? ಹಾರ್ಮುಜ್ ದಿಗ್ಬಂಧನವೇ ಅಕ್ರಮ ಅಂತ ಇರಾನ್ ಕರೀತಾ ಇದೆ. ಟ್ರಂಪ್ ನಡೆ ಜಾಗತಿಕ ಆರ್ಥಿಕತೆಯ ವಿರುದ್ಧದ ಯುದ್ಧ ಅಂತ ಟ್ರಂಪ್ ವಿರುದ್ಧ ಇರಾನ್ ನಾಯಕರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾರ್ಮುಜ್ ದಾಟೋದಕ್ಕೆ ಶುಲ್ಕ ಕಟ್ಟಬೇಕು ಅಂತ ಹೇಳಿದಂತಹ ಇರಾನ್ ಈಗ ಅಮೆರಿಕ ದಿಗ್ಬಂಧನ ಹಾಕೋದಕ್ಕೆ ಹೊರಟಾಗ ಇದನ್ನ ಅಕ್ರಮ ಅಂತ ಕರೀತಾ ಇದೆ. ಜೊತೆಗೆ ಟ್ರಂಪ್ ನಡೆ ಜಾಗತಿಕ ಆರ್ಥಿಕತೆಯ ವಿರುದ್ಧದ ಯುದ್ಧ ಇದು. ಟ್ರಂಪ್ ವಿರುದ್ಧ ಇರಾನ್ ನಾಯಕರ ಅಸಮಾಧಾನ. ಒಂದು ಹಡಗು ಅಲ್ಲಿ ಪಾಸ್ ಆಗಲ್ಲ ಅಂತಂದ್ರೆ ಈ ಜಗತ್ತಿಗೆ ಅಲ್ಲಿ ವ್ಯವಹಾರಕ್ಕೆ ತೊಡಕಾಗತ್ತೆ. ಅದನ್ನೇ ಈಗ ಇರಾನ್ ಹೇಳ್ತಿದೆ. ಇನ್ನು ದಿನಕ್ಕೊಂದು ಷರತ್ತನ್ನು ವಿಧಿಸ್ತಾ ಇದೆ ಇರಾನ್. ಹೊಸ ಷರತ್ತು. ಯುದ್ಧ ಹಾನಿ ಪರಿಹಾರ ಕಟ್ಟಿಕೊಡುವಂತೆ ಷರತ್ತು ಹಾಕಿತ್ತು. ಈಗ 5 ಪ್ರಾದೇಶಿಕ ದೇಶಗಳು ಇದಕ್ಕೆ ಪಾವತಿ ಕೊಡಬೇಕು ಅಂತ ಇರಾನ್ ಹೇಳ್ತಾ ಇದೆ. ಬಹ್ರೇನ್, ಸೌದಿ ಅರೇಬಿಯಾ, ಕತಾರ್, ಯುಎಇ ಮತ್ತು ಜಾರ್ಡಾನ್ ದೇಶಗಳು ಪರಿಹಾರ ನೀಡಬೇಕು ಅಂತಿದೆ. ಈ ಎಲ್ಲ ದೇಶಗಳ ಮೇಲೆ ಇರಾನ್ ದಾಳಿ ಮಾಡಿತು. ಅಲ್ಲಿ ಅಮೆರಿಕದ ಸೇನಾ ನೆಲೆಗಳಿವೆ, ರಾಯಭಾರ ಕಚೇರಿಗಳಿದೆ ಅಂತ ಅದನ್ನು ಗುರಿಯಾಗಿಸ್ಕೊಂಡು ಇರಾನ್ ದಾಳಿ ಮಾಡಿದೆ. ಆದರೆ ಈಗ ಇರಾನ್ನಲ್ಲಾದಂತಹ ಹಾನಿಗೆ ಈ ದೇಶಗಳು ಕೂಡ ಪರಿಹಾರ ಕೊಡಬೇಕು ಅಂತ 5 ಸುತ್ತಮುತ್ತಲಿನ ದೇಶಗಳನ್ನು ಹೆಸರಿಸ್ತಾ ಇದೆ. ಬಹ್ರೇನ್, ಸೌದಿ ಅರೇಬಿಯಾ, ಕತಾರ್, ಯುಎಇ ಮತ್ತು ಜಾರ್ಡಾನ್ ದೇಶಗಳಿಗೆ ಇರಾನ್ ಷರತ್ತು ಹಾಕ್ತಿದೆ. ಇರಾನ್ನ ರಾಜ್ಯ ಸುದ್ದಿ ಸಂಸ್ಥೆ IRNA ಮಾಹಿತಿ ಕೊಡ್ತಾ ಇದೆ. ಇಸ್ರೇಲ್ ಅಮೆರಿಕ ದಾಳಿಯಿಂದಾಗಿ ಕಾನೂನು ಉಲ್ಲಂಘನೆಯಾಗಿದೆ, ಹಾಗಾಗಿ ಈ ದೇಶಗಳು ನಮಗೆ ಪರಿಹಾರವನ್ನು ಕೊಡಬೇಕು ಅಂತ ಈ ಪ್ರಾದೇಶಿಕ ದೇಶಗಳ ಬಗ್ಗೆ ಈಗ ಕಂಡೀಷನ್ ಹಾಕ್ತಾ ಇದೆ ಇರಾನ್. ದಿನಕ್ಕೊಂದು ಹೊಸ ಷರತ್ತು. ಇರಾನ್ ವಿಧಿಸಿದ ಷರತ್ತಿನಿಂದಲೇ ಆಗಬೇಕಾಗಿದ್ದಂತಹ ಸಂಧಾನ ವಿಫಲ ಆಯಿತು. ಅಮೆರಿಕ ಕೆಂಡಾಮಂಡಲ ಆಯಿತು. ಈಗ ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡ್ಕೊಂಡು ಕುಳಿತಿದ್ದಾರೆ. ಒಬ್ಬರ ಮೇಲೊಬ್ಬರು ದಾಳಿಗೆ ಸನ್ನದ್ಧ ಆಗಿದ್ದಾರೆ. ಅಮೆರಿಕ ತನ್ನ ಮೇಲಾದಂತಹ ಹಾನಿಗೆ ಪರಿಹಾರ ಕೊಡಬೇಕು ಅಂತ ಕೇಳ್ತಾ ಇದ್ದಂತಹ ಇರಾನ್ ಈಗ ಹೊಸ ಷರತ್ತು ಹೇಳ್ತಾ ಇರೋದು ಯುದ್ಧ ಹಾನಿಗೆ 5 ದೇಶಗಳು ಪರಿಹಾರ ಕೊಡಬೇಕು ಅಂತ. ಈ ಮಧ್ಯೆ ಇಷ್ಟೆಲ್ಲ ಆದಮೇಲೆ ಇರಾನ್ ಜೊತೆ ಮತ್ತೊಂದು ಸುತ್ತಿನ ಮಾತುಕತೆಗೆ ಚಿಂತನೆ ನಡೀತಾ ಇದೆ. ಅಮೆರಿಕದ ಅಧಿಕಾರಿಗಳ ವಲಯದಲ್ಲಿ ಚರ್ಚೆ ಶುರುವಾಗಿದೆ. ಶೀಘ್ರದಲ್ಲೇ ಸಂಧಾನ ನಡೆಯೋ ದಿನಾಂಕ ಮತ್ತು ಸ್ಥಳದ ಮಾಹಿತಿ. ಜಿನಿವಾ, ವಿಯೆನ್ನಾ ಅಥವಾ ಇಸ್ತಾನ್ಬುಲ್ ಯಾವ್ದಾದ್ರು ಒಂದು ಕಡೆ ಚರ್ಚೆಯಾಗೋ ಸಾಧ್ಯತೆ ಇದೆ. ಟರ್ಕಿ ಮಧ್ಯಸ್ಥಿಕೆಯಲ್ಲಿ 2ನೇ ಸುತ್ತಿನ ಮಾತುಕತೆಗೆ ಅಮೆರಿಕ ಪ್ಲಾನ್ ಅನ್ನು ಮಾಡಿದೆ. ಏಪ್ರಿಲ್ 11ರಂದು ಇಸ್ಲಾಮಾಬಾದ್ನಲ್ಲಿ ಏನು ಮಾತುಕತೆ ನಡೀತು, ಫಲಪ್ರದ ಆಗಲಿಲ್ಲ. ಪಾಕಿಸ್ತಾನ ಸಮ್ಮುಖದಲ್ಲಿ ನಡೆದಂತಹ ಸಂಧಾನ ಮಾತುಕತೆ ವಿಫಲ ಆಗೋಯ್ತು. ಹಾಗಂತ ಡಿಪ್ಲೊಮೆಟಿಕ್ ಟಾಕ್ಸ್ ಅಂತಂದ್ರೆ ಒಂದು ದಿನ 22 ಗಂಟೆ ಮಾತನಾಡಿದ್ರು ಆಗಲಿಲ್ಲ ಅಂತಂದ್ರೆ ಬಿಟ್ಟು ಹೋಯ್ತು ಅಂತಂದ್ರೆ ಮುಗಿದೋಯ್ತು ಅಂತ ಅರ್ಥ ಅಲ್ಲ. ಮತ್ತೊಂದು ಸುತ್ತಿನ ಮಾತುಕತೆಗೆ ಖಂಡಿತ ಅಲ್ಲಿ ಅವಕಾಶಗಳಿರುತ್ತೆ. ಇದೆಲ್ಲದರ ನಡುವೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈಲ ಟೆನ್ಷನ್ ಶುರುವಾಗಿದೆ. ಹಾರ್ಮುಜ್ ಓಪನ್ ಆಗೋ ತನಕ ತೈಲ ಬೆಲೆ ಏರಿಕೆಯಾಗುವ ಸಾಧ್ಯತೆ ಇದೆ. ಅಮೆರಿಕದ ಇಂಧನ ಇಲಾಖೆಯ ಕಾರ್ಯದರ್ಶಿ ಕ್ರಿಸ್ ರೈಟ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಭಾರತಕ್ಕೂ ಆತಂಕ, ಪೆಟ್ರೋಲ್ ಡೀಸೆಲ್ ದರವು ಹೆಚ್ಚಾಗುತ್ತಾ ಎನ್ನುವ ಟೆನ್ಷನ್ ಈಗ ಶುರುವಾಗಿದೆ. ತೈಲ ಟೆನ್ಷನ್ ಯಾಕಂದ್ರೆ ಜಗತ್ತಿನ 25% ತೈಲ ಹಾದು ಹೋಗೋದೇ ಹಾರ್ಮುಜ್ ಜಲಸಂಧಿಯಿಂದ. ಅದೇ ಬಂದ್ ಆಗಿರೋದ್ರಿಂದಾಗಿ ವ್ಯವಹಾರಗಳು ನಿಂತು ಹೋಗಿದೆ.
ಯುದ್ಧ ಅಂತಂದರೆ ಇದು ಜಗತ್ತಿಗೆ ಕಂಟಕ, ಅದರಲ್ಲೂ ಇಂಧನಕ್ಕೆ ಬಹಳ ದೊಡ್ಡ ಕಂಟಕ ಆಗಿದೆ. ಅಮೆರಿಕ ಇಂಧನ ಇಲಾಖೆ ಕಾರ್ಯದರ್ಶಿ ಕ್ರಿಸ್ ರೈಟ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತೈಲ ಬೆಲೆ ಏರಿಕೆಯಾಗುವಂತಹ ಸುಳಿವು ಸಿಗ್ತಾ ಇದೆ. ಇದು ಭಾರತಕ್ಕೂ ಆತಂಕ.